ವಿದ್ಯಾರ್ಥಿಗಳ ಪ್ರತಿಭಟನೆ ಬಳಿಕ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿರುವಂತಹ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಂದು ದೊಡ್ಡ ಮಟ್ಟದ ಹೋರಾಟದ ಸಾಧ್ಯತೆ ಕುರಿತು ಚರ್ಚೆಗಳು ಆರಂಭವಾಗಿದೆ. ಯುವ ಜನತೆ ಹಾಗೂ ರೈತ ಸಮುದಾಯದ ಹೋರಾಟಗಳು ಒಂದೇ ವೇದಿಕೆಯಲ್ಲಿ ಸೇರುವಂತಹ ಸಾಧ್ಯತೆ ಇದೆಯಾ ಎಂಬ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ಇತ್ತೀಚೆಗೆ ಕಾಕ್ರೋಚ್ ಜನತಾ ಪಾರ್ಟಿ ವಕ್ತಾರ ಅಶುತೋಷ್ ರಾಂಕಾ ಅವರ ಭಾರತೀಯ ಕಿಸಾನ್ ಯೂನಿಯನ್ ನಾಯಕ ರಾಕೇಶ್ ಟಿಕಾಯತ್ ನಡುವೆ ನಡೆದಂತಹ ಸಭೆಯ ಬಳಿಕ ಈ ಚರ್ಚೆ ಮತ್ತಷ್ಟು ವೇಗವನ್ನ ಪಡೆದುಕೊಂಡಿದೆ. ಸಭೆಯ ನಂತರ ಮಾತನಾಡಿದಂತಹ ಅಶುತೋಷ್ ರಾಂಕಾ, ಯುವ ಜನತೆ ಮತ್ತು ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆದಿದ್ದು ಮುಂದಿನ ಹೋರಾಟಗಳ ಕುರಿತು ಚಿಂತನೆಯನ್ನ ನಡೆಸಲಾಗಿದೆ ಅಂತ ತಿಳಿಸಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದಂತೆ ದಾಖಲೆಗಳಾಗಿರುವಂತಹ ಪ್ರಕರಣಗಳನ್ನ ಹಿಂಪಡಿಬೇಕು ಎಂದು ಸಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ಮುಂದುವರೆದರೆ ದೇಶವ್ಯಾಪ್ತಿ ಹೋರಾಟ ನಡೆಸುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇದೇ ವೇಳೆ ದೇಶದ ವಿವಿಧ ಭಾಗಗಳಲ್ಲಿ ರೈತರ ಪ್ರತಿಭಟನೆಗಳು ಮುಂದುವರೆದಿದೆ. ಮಧ್ಯಪ್ರದೇಶದ ಬೆಳೆ ಖರೀದಿ ವಿಚಾರವಾಗಿ ರೈತ ಸಂಘಟನೆಗಳು ಸರ್ಕಾರದ ವಿರುದ್ಧ ಧರಣಿ ನಡೆಸ್ತಾ ಇದೆ. ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ ಹಲವು ರೈತ ಸಂಘಟನೆಗಳು ಒಟ್ಟಾಗಿ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸ್ತಾ ಇದೆ. ಇನ್ನೊಂದೆಡೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಕುರಿತು ಆತಂಕವನ್ನ ವ್ಯಕ್ತಪಡಿಸಿರುವಂತಹ ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳ ರೈತ ಸಂಘಟನೆಗಳು ದೆಹಲಿ ಚಲೋ ನಡೆಸಿವೆ. ಕೃಷಿ ಕ್ಷೇತ್ರದ ಮೇಲೆ ಒಪ್ಪಂದದ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಎಂದು ರೈತ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿವೆ. ಈ ಹಿಂದೆ 2020 ಮತ್ತು 2021ರ ಕೃಷಿ ಕಾಯ್ದೆಗಳ ವಿರುದ್ಧ ನಡೆದಂತಹ ರೈತ ಹೋರಾಟದ ಬಳಿಕ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನ ಹಿಂಪಡೆದಿತ್ತು. ಇದೀಗ ಪರೀಕ್ಷಾ ಅಕ್ರಮ, ಉದ್ಯೋಗದ ಕೊರತೆ ಹಾಗೂ ಭವಿಷ್ಯದ ಭದ್ರತೆಯಂತಹ ವಿಷಯಗಳು ಯುವ ಜನತೆಯ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ನಗರ ಪ್ರದೇಶದ ಯುವ ಜನತೆ ಮತ್ತು ಗ್ರಾಮೀಣ ಭಾಗದ ರೈತರ ಸಮಸ್ಯೆಗಳು ವಿಭಿನ್ನವಾಗಿದ್ರೂ ಕೂಡ ನಿರುದ್ಯೋಗ ಮತ್ತು ಆರ್ಥಿಕ ಭದ್ರತೆಯ ಕೊರತೆಯಂತಹ ಕೆಲವು ಸಾಮಾನ್ಯ ವಿಚಾರಗಳು ಎರಡು ವರ್ಗಗಳನ್ನ ಹತ್ತಿರ ತರಬಹುದಾಗಿದೆ. ಆದರೆ ವಿಭಿನ್ನ ಹಿನ್ನೆಲೆಯ ಈ ಎರಡು ದೊಡ್ಡ ಸಮುದಾಯಗಳು ದೀರ್ಘಕಾಲ ಒಂದೇ ವೇದಿಕೆಯಲ್ಲಿ ಹೋರಾಟ ನಡೆಸಲು ಸಾಧ್ಯವೇ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ.